7-8 ದಿವಸದಿಂದ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಏನ್ನ ಈ ಕಡೆ ಮಂಡ್ಯ ಆಯ್ತು, ಮೈಸೂರು ಆಯ್ತು, ಕನಕಪುರ ಏನ್ ಆಯ್ತು, ಹುಡುಕ್ತಾ ಇದ್ದೀರಣ್ಣ? ಏನ್ ಹುಡುಕ್ತಾ ಇದ್ದೀರಾ? ರಾಮನಗರ ಆಯ್ತು, ಚನ್ನಪಟ್ಟಣ ಆಯ್ತು, ಮಾಗಡಿ, ಆಮೇಲೆ ಹಾಸನ, ಕೋಲಾರ, ಚನ್ನರಾಯಪಟ್ಟಣ, ಇಲ್ಲಿ ಕೇರ್ಪೇಟೆ ಎಲ್ಲ ಕಡೆ ಹುಡುಕ್ತೇವೆ, ಜಾಗ ಇಲ್ಲ ಆಯ್ತಾ ಅಣ್ಣ ಏನ್ ಹುಡುಕ್ತಾ ಇದ್ದೀರಾ? ಏನ್ ಹುಡುಕ್ತಾ ಇದ್ದೀರಾ ಫಸ್ಟ್ ಹೇಳಿ. ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ, ದೊಡ್ಡ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಮಾರ್ನಿಂಗಲ್ಲಿ ಗೀತಾ ಅನ್ನೋರಿಗೆ ಟ್ರ್ಯಾಪ್ ಮಾಡಬೇಕು ಸುನೀಲ್ ಅಂತ ಶಿವಕುಮಾರ್ ಅವರ ಹಸ್ಬೆಂಡು ನಮಗೆ ಮೆಸೇಜ್ ಕಳಿಸಿದ್ದಾರೆ. ಇವರು ಸೀರೆ ವ್ಯಾಪಾರ ಮಾಡ್ತಾರಂತೆ, ಮ್ಯಾನುಫ್ಯಾಕ್ಚರ್ ಕೂಡ ಮಾಡ್ತಾರಂತೆ ಸ್ಯಾರಿನ. ಸೊ ಅದಕ್ಕೆ ಬನ್ನಿ ಇದೀಗ ಕಾಲ್ ಮಾಡೋಣ ಗೀತಾ ಅವರಿಗೆ. ಅಪರಿಚಿತ ಸಂಖ್ಯೆಗಳಿಂದ ನೀವು ಪೊಲೀಸ್, ಸಿಬಿಐ. ಹಲೋ ಹಲೋ ಹಲೋ, ಯಾರು? ಇದು ಯಾರು? ಗೀತಾಕ್ ಅವರ ಮಾತಾಡ್ತಾ ಇರೋದು? ಹೌದು, ನೀವ್ಯಾರು? ನಾನು ಇಲ್ಲಿ ಕೃಷ್ಣ ಅಂತ ಅಂದ್ಬಿಟ್ಟು. ಹಾ, ಎಲ್ಲಿದ್ದೀರಾ ಅಕ್ಕ? ನೀವ್ ಯಾವ ಕೃಷ್ಣ, ಯಾರು? ಫಸ್ಟ್ ನೀವು ಡೀಟೇಲ್ಸ್ ಹೇಳಿ. ಡೀಟೇಲ್ಸ್ ಅಂದರೆ ಒಂದು 5 ನಿಮಿಷ ಬಿಟ್ಟು ಮಾಡ್ಲಾ? ಮನೇಲಿ ಇಲ್ಲಿ ಬೀಗ ಹಾಕೋಗ್ಬಿಟ್ಟವಳೆ ಹೆಂಡ್ತಿ, ಮನೆ ಒಳಗೈತೆ ಎಲ್ಲ ಡೀಟೇಲ್ಸು. ಏನ್ ಮನೆ ಒಳಗೈತೆ? ಅಲ್ಲ ಅಣ್ಣ, ನೀವ್ ಯಾರಣ್ಣ? ನೀವ್ ಎಲ್ಲಿರೋದು? ಅದೇನೆ ಎಲ್ಲ ಮನೆ ಒಳಗೈತೆ, ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ. ಅಣ್ಣ ಹೋಗ್ಲಿ, ನಮ್ಮಿಂದ ಏನಾಗ್ಬೇಕು ಅಣ್ಣ? ಹೋಗ್ಲಿ, ಎಲ್ಲನೂ ಹೇಳ್ತೀನಿ. ಫಸ್ಟು ನೀವು ಡೀಟೇಲ್ಸ್ ಕೇಳಿದ್ರಿ ಅಲ್ವಾ, ಡೀಟೇಲ್ಸ್ ಕೊಟ್ಬಿಡ್ತೀನಿ. ನೀವು ಸುಮ್ಕೆ ಗಾಬರಿಯಾಗಿ ಏನೇನೋ ಮಾತಾಡೋದು ಬೇಡ. ಅಲ್ಲ ಅಣ್ಣ, ನಂಬರು ಯಾರಣ್ಣ ಅಂತ ಕೇಳೋದು ತಪ್ಪ? ಇಲ್ಲ ಇಲ್ಲ ಇಲ್ಲ, ಕೇಳೋಕ್ಕೇನು ಕಾಸು ಕೊಡಬೇಕಾ? ಕೇಳಿ, ಆದರೆ ನೀವು ಗಾಬರಿಯಿಂದ ಕೇಳ್ತಾ ಇದ್ದೀರಲ್ಲ, ಅದಕ್ಕೆ ಡೀಟೇಲ್ಸೇ ಕೊಟ್ಬಿಡ್ತೀನಿ. ಒಂದು 5 ಮಿನಿಟ್ಸು ನಾನು ಹೆಂಡ್ತಿ ಬಂದ್ಬಿಡ್ತಾಳೆ. 5 ನಿಮಿಷ ತಡ್ಕೊಳ್ಳಿ. ಫೋನ್ ಮಾಡಿದ್ದೆ, ಬರ್ತಾಯಿದ್ದೀನಿ ಅಂತ ಅನ್ಲು. ಹುಡುಗರನ್ನ ಟ್ಯೂಷನ್ ಬಿಟ್ಬಿಟ್ಟು ಬರಕ್ಕೆ ಹೋಗೋಳೆ. ಸರಿ ಅಣ್ಣ, ಆಯ್ತು, ಓಕೆ ಅಣ್ಣ. ನನ್ನ ಹೆಸರು ಕರೆಕ್ಟಾಗಿ ಗೀತಕ್ಕ ಅಂತ ಹೇಳಿದ್ರಿ. ಸರಿ, ನೀವ್ ಯಾರು ಅಂತ ಗೊತ್ತಾಗಿಲ್ಲ ನಂಗೆ. ಕೃಷ್ಣ. ಕೃಷ್ಣ, ಓಕೆ. ನಂಗೆ ಕೃಷ್ಣ ಅನ್ನೋರು ಯಾರು ಗೊತ್ತಿಲ್ಲ. ಹೋಗ್ಲಿ, ಯಾರು? ನಂಗೆ ಅಸಲು ಜ್ಞಾಪನ ಇಲ್ಲ ಯಾರು ಅಂತ ನೀವ್ ಹೇಳಿದ್ರೆ. ಎಲ್ಲಣ್ಣ ಇರೋದ್ ನೀವು? ಅಕ್ಕ, ಈಗ ನಾನು ಮನೆ ಬಾಕ್ಲು ತವ ನಿಂತಿದ್ದೀನಿ, ಬೀಗ ಹಾಕೊಂಡು ಹೋಗ್ಬಿಟ್ಟವಳೆ. ಫೋನ್ ಮಾಡಿದ್ದೆ, ಬರ್ತಾಯಿದ್ದೀನಿ, ಬೀಗ ತಗೊಂಡು. ಸರಿ ಅಣ್ಣ, ಆಯ್ತು, ಬಂದ್ಮೇಲೆ ಫೋನ್ ಮಾಡೋಣ. ನನಗೆ 10 ನಿಮಿಷ ಟೈಮ್ ಕೊಡಿ. ನಿಮಗೆ ಯಾವುದ್ರಲ್ಲಿರೋದು ಪಕ್ಕ ಡೀಟೇಲ್ಸ್ ಬೇಕು? ಆಧಾರ್ ಕಾರ್ಡ್ದ ಅಥವಾ ರೇಷನ್ ಕಾರ್ಡ್ದ? ಅಯ್ಯೋ ಅಣ್ಣ, ನಿಮ್ಗೆ ನಮ್ಮಿಂದ ಏನಾಗಬೇಕು ಅಷ್ಟೇ ಅಣ್ಣ. ಏನಂದರೆ ಇಲ್ಲಿ ನಾನು ಯಾಕ ಕಮ್ಮಿ ಅಂದರೂ ಒಂದು 7-8 ದಿವಸದಿಂದ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಏನ್ನ ಈ ಕಡೆ ಮಂಡ್ಯ ಆಯಿತು, ಮೈಸೂರು ಆಯಿತು, ಕನಕಪುರ ಏನ್ ಆಯಿತು, ಹುಡುಕ್ತಾ ಇದ್ದೀರಣ್ಣ? ಏನ್ ಹುಡುಕ್ತಾ ಇದ್ದೀರಾ? ರಾಮನಗರ ಆಯಿತು, ಚನ್ನಪಟ್ಟಣ ಆಯಿತು, ಮಾಗಡಿ, ಆಮೇಲೆ ಹಾಸನ, ಕೋಲಾರ, ಚನ್ನರಾಯಪಟ್ಟಣ, ಇಲ್ಲಿ ಕೇರ್ಪೇಟೆ ಎಲ್ಲ ಕಡೆ ಹುಡುಕ್ತೇವೆ, ಜಾಗ ಇಲ್ಲ ಆಯ್ತಾ? ಅಣ್ಣ ಏನ್ ಹುಡುಕ್ತಾ ಇದ್ದೀರಾ? ಏನ್ ಹುಡುಕ್ತಾ ಇದ್ದೀರಾ ಫಸ್ಟ್ ಹೇಳಿ. ನನಗೆ ಸಿಕ್ಕಾಕಬೇಕು, ಮರ್ಯಾದೆ. ಯಾರಣ್ಣ? ಯಾರು ಬೇಕು ಹೇಳೋಣ ನಿಂಗೆ? ಆಷಾಢ ಐತಲ್ಲ, ಈ ಆಷಾಢ ಕಂಡಿಡ್ದವ್ರು ಬೇಕಾಗಿತ್ತು. ಅಯ್ಯೋ, ಹೋಗಿ ಹುಡುಕ ಹೋಗೋಣ. ಯಾಕಣ್ಣ ನಮ್ ತಲೆ ತಿಂತೀಯಾ? ಇಲ್ಲಿ ಮಾಡಿದ್ರು ಎಂತ ಅನ್ಯಾಯ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ರು ಎಲ್ಲ ಗಂಡಸ್ರಿಗೂ. ಅದೇನೋ ಮದುವೆ ಆಗಿರೋ ಮೊದಲನೇ ವರ್ಷ ಮಾತ್ರ ತವ್ರ ಮನೆಗೆ ಹೋಗ್ಬೇಕಂತೆ, ಮಿಕ್ಕಿದ ವರ್ಷ ಎಲ್ಲ ಇಲ್ಲೇ ಮನೆ ಒಳಗೆ ಗುಂಡು ಕಲ್ತಾರೆ, ಗಂಡನ ಮನೇಲಿ ಇರ್ಬೇಕಂತೆ. ಅದ್ಯಾವನೇ ನಾವು ರಾಂಗ್ ನಂಬರ್ ಎಲ್ಲ ಮಾಡಿರ್ಬೇಕು. ಇಡೋಣ ಫೋನ್ನ, ರಾಂಗ್ ನಂಬರ್. ಅದಕ್ಕೆ ಯಾಕೆ ಹಿಂಗೆ ಮಾಡ್ಬಿಟ್ರಿ ಅಂತ ನಾನು ಕೇಳಕ್ಕೆ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ನಿಮ್ಗೇನಾದ್ರು ಗೊತ್ತಾ ಎಲ್ಲವ್ರೆ ಅವರು ಅಂತ? ಯಾರಣ್ಣ? ಅದೇ ಇದು ಆಷಾಢ ಕಂಡಿಡ್ದವ್ರು. ಅಯ್ಯೋ ಅಪ್ಪ, ಬಾಯ್ಬಿಡ್ತಾರಪ್ಪ, ನಮ್ ಕೆಲಸ ಇದೆ. ಕೆಲಸ ಕಾರ್ಯ ಹೇಳ್ತೀರಾ, ಟೈಮ್ ಪಾಸ್ ಕೂತಿಲ್ಲ ಇಲ್ಲಿ. ಇಷ್ಟಕ್ಕೆ ಬಿಡಕ್ಕಾಗತ್ತಾ? ಮತ್ತೆ ಮಾಡುವ ಬನ್ನಿ. ಹಲೋ ಹಲೋ, ಇದ್ಯಾಕಕ್ಕ ನೀವು ಒಳ್ಳೆ ಚೇಳ್ ಬಿಟ್ಕೊಂಡವ್ರ ಹಂಗ ಆಡ್ತಾ ಇದ್ದೀರಲ್ಲ, ಏನಾಯ್ತು? ಫೋನ್ ಹಿಂಗ್ ಕಟ್ ಮಾಡ್ತೀರ? ಅಣ್ಣ, ನಮಗೆ ಕೆಲಸ ಐತೆ ಕಣಣ್ಣ, ಹೇಳೋಣ. ನೀವ್ ಏನೇನೋ ಕೇಳ್ತಾ ಇದ್ರೆ ಏನ್ ಹೇಳೋಣ? ಯಾರು? ನಾವು ಸೀರೆ ವ್ಯಾಪಾರ ಮಾಡೋರು. ನಿಮ್ಗೇನೋ ಸೀರೆ ಬೇಕೇನೋ ಅಂತ ಫೋನ್ ರಿಸೀವ್ ಮಾಡಿದ್ವಿ ಅಷ್ಟೇ. ಅಯ್ಯೋ, ನಿಮ್ ಮನ್ಕಾಯಾಗ ಹೋಗಿ ಯಾವಾಗ್ಲೂ ವ್ಯಾಪಾರ ಅನ್ಕೊಂಡು ಎಲ್ಲಾನು ಬರೀ. ಮತ್ತೆ ಏನಾರ ಮಾಡೋದು? ನಾವು ಕೆಲಸ ಮಾಡೋರು ಕೆಲಸ ಮಾಡ್ಬೇಕು. ನೀವು ಡಯಲ್ ಮಾಡಿದ ಸಂಖ್ಯೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಇವ್ರ ನಂಬರ್ ಯಾರು ಕೊಟ್ಟಿದ್ದಾರೆ ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ಗೆ ಲಕ್ಷಣ ಬನ್ನಿ.
ಹಲೋ, ಹಲೋ ಮಿಸ್ಟರ್ ಶಿವಕುಮಾರ್, ಆರ್ ಜೆ ಸುನಿಲ್ ಅಂದ್ಬಿಟ್ಟು ಮಾತಾಡ್ತಿರೋದು. ಎಲ್ಲಿಂದ message ಅರ್ಥ ಆಯ್ತು ಮಾಡ್ತಿರೋದು? ಸರ್, ಖಂಡಿತ ಸರ್. ನೀವು ಮಾಡ್ಬೇಕಾದ್ರೆ ಇಲ್ಲೇ ಪಕ್ಕದಲ್ಲೇ ಇದ್ದೆ, ನಗಾಡ್ ಬಿಡ್ತಾ ಇದೀನಿ ಸರ್. ನನ್ಗೆ ಗೊತ್ತೇ ಇಲ್ಲ ಅಂದ್ಬಿಡುತ್ತೆ, ಸುಮ್ನೆ ಇದೀನಿ. ತಲೆ ಕೂತ್ಕೊಂಡು ಮಜಾ ತಗೋತಾ ಇದ್ದೀರಾ? ಹ್ಞೂ ಸರ್. ಯಾಕೆ ತುಂಬಾ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ರಲ್ಲ ನಂಬರ್ನ ಯಮ್ಮ? ನಾನ್ ನಂಬರು ತೀಸ್ಕೊಂಡಾರ ಕದವಿಲ್ಲ ಮಾತಾಡು. ಹಲೋ, ಇದ್ಯಾಕೆ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಟು ಏನು ಆಟ ಆಡ್ತಾ ಇದ್ದೀರಾ ಅಲ್ಲಿ? ಇದೇನಿದು? ಯಾರ್ರಿ ನಂಬರ್ ಕೊಟ್ಟಿದ್ ನಿಮ್ಗೆ ರೀ? ನನಗೆ ಇಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ಊರ್ನು ಹುಡಿಕೊಂಡು ಆಗಲೇ 7-8 ದಿವಸ ಆಯ್ತು ಮನೆ ಬಿಟ್ಟು. ನನ್ನ ಕಷ್ಟ ನನಗೆ ಅಂದರೆ ನೀವಮ್ಮಂಗೆ ಯಾವ ಸುಮ್ಮನೆ. ನಿನ್ನ ಹೆಂಡತಿ ಹುಡುಕ್ತಾ ಇದ್ದೇನೆ ನೀನು? ಅಯ್ಯೋ ನಿಮ್ಮ ಬಾಯಿ ಬೆಂಕಿ ಹಾಕೊಂಡು ನನ್ನ ಹೆಂಡ್ತೀನಿ ಯಾಕೆ ಇಲ್ಲಿ ಹೇಳ್ತಾ ಇಲ್ವಾ? ಇಲ್ಲಿ ಆಷಾಢ ಯಾರು ಕಂಡು ಹಿಡಿದು ಅವ್ರನ್ನ ಹುಡುಕ್ತಾ ಇದ್ದೀನಿ ಅಂತ. ಸರಿ, ಒಂದ್ ಕೆಲಸ ಮಾಡ್ರಿ, ಇಲ್ಲಿ ಬಂದ್ಬಿಟ್ಟು ಮಕ ತೋರಿಸ್ತೀನಿ, ನಾನೇ ತೋರಿಸ್ತೀನಿ ಆ ಸಡ ಕಂಡು ಹಿಡ್ದವ್ರನ್ನ. ಮಕ್ಕನ ಬನ್ನಿ ಇಲ್ಲಿಗೆ, ನಮ್ಮ ಫ್ಯಾಕ್ಟ್ರಿ ಎದುರಿಗೆ. ಮಕ್ಕದಲ್ಲಿ ಏನೈತೆ? ಸುಮ್ಮನೆ ಇದ್ಬಿಟ್ರೆ ಮರ್ಯಾದೆ ಇವಾಗ ಕೋಪ ಬಡಿಸ್ತಾ ಅಂದ್ರೆ ಹೆಂಗಂದ್ರೆ ನಂಗೆ ಮಾತಾಡ್ಬಿಡ್ತೀನಿ ನಾನು ಅಷ್ಟೇ. ನಂಬರ್ ಬ್ಲಾಕ್ ಮಾಡಿದ್ರಲ್ಲ. ಮತ್ತೆ ನೀವು ತಲೆ ತಿಂತಾ ಇದ್ರೆ ಇನ್ನೇನ್ ಮಾಡ್ತಾರೆ? ಬ್ಲಾಕ್ ಮಾಡಿದಿರಾ? ಹಂಗೆ ಮಾತಾಡೋದೇ ನಮ್ಮ ಕೆಲಸ. ನಿಮ್ಮ ಯಜಮಾನ್ರೆ ನಿಮ್ಮ ನಂಬರ್ ಕೊಟ್ಟಿದ್ದು. ಆರ್ ಜೆ ಸುನಿಲ್ ಮಾತಾಡ್ತಾ ಇರೋದು. ನಮ್ಮ ವೈಫ್ಗೆ ಒಂಚೂರು ಕಾಗೆ ಆರಿಸಿ ಬಕ್ರಾ ಮಾಡಿ ಅಂತ. ಓಕೆ, ಥ್ಯಾಂಕ್ ಯು, ಒಳ್ಳೆಯದಲ್ಲಿ. ಹ್ಯಾಪಿ ಆಷಾಢ. ಓಕೆ ಸರ್, ಆಯ್ತು, ಥ್ಯಾಂಕ್ ಯು. ಕೊಡ್ತೀನಿ ರೀ ಸರ್. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಶಿವಕುಮಾರ್ ಅವರೇ. ಸರ್, ತುಂಬಾ ಖುಷಿ ಆಯ್ತು ಸರ್. ಹೌದಾ? ನಿಮ್ ಪ್ರೋಗ್ರಾಮ್ಗಳೆಲ್ಲ ನಾನು ನೋಡ್ತಾ ಇರ್ತೀನಿ ಸರ್. ಏನೇ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಷ್ಟಪಟ್ಟು ಬಂದು ಮನೆ ತ ಒಂದೆರಡು ಆಡಿಯೋ ಮ್ಯೂಸಿಕ್ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಎಷ್ಟೋ ಖುಷಿ ಆಗುತ್ತೆ ಸರ್ ನಿಮ್ ವಿಚಾರಗಳು. ನೀವು ಒಬ್ಬರೇ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಬೇಕು ವಿಡಿಯೋನ. ಖಂಡಿತ ಮಾಡ್ತೀನಿ ಸರ್, ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಜನಗಳಿಗೆ ಒಂದು ನಗು ಅನ್ನೋದು ಯಾರು ಕೊಡಕ್ಕಾಗಲ್ಲ ಸರ್. ಅದು ನಿಮ್ ಕಡೆಯಿಂದ ಅದು ತುಂಬಾನೇ ಸಿಗ್ತಾ ಇದೆ. ಬಟ್ ಅವ್ರ ಹ್ಯಾಪಿನೆಸ್ ಇಂದ ನಿಮ್ಗೆ ನಿಜವಾಗ್ಲೂ ಆಶೀರ್ವಾದ ಅನ್ನೋದು ಖಂಡಿತ ಸಿಗುತ್ತೆ ಸರ್. ಥ್ಯಾಂಕ್ ಯು, ಒಳ್ಳೆಯದಲ್ಲಿ ನಿಮಗೂ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೊಂಬಾಟಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂತಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.